ಎಜಿ ನ್ಯೂಸ್ಗೆ ಸ್ವಾಗತ. ಹಾಸನಾಂಬ ಉತ್ಸವದಲ್ಲಿ ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಹಾಗೂ ಶಾಸಕ ಸ್ವರೂಪ್ ಪ್ರಕಾಶ್ ಅವರನ್ನ ಕಡೆಗಣಿಸಲಾಗಿದೆ ಎಂದು ಜೆಡಿಎಸ್ ಪ್ರತಿಭಟನೆಗೆ ಬಿಜೆಪಿ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಹಾಗೂ ಮಾಜಿ ಶಾಸಕ ಪ್ರೀತಂ ಗೌಡ ಅವರು ತೀವ್ರ ಟೀಕೆ ಮಾಡಿದ್ದಾರೆ. ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಸ್ಥಳೀಯ ಶಾಸಕರ ನಿರ್ಲಕ್ಷ್ಯದ ಬಗ್ಗೆ ಪ್ರಶ್ನೆ ಮಾಡಿದ್ದಾರೆ. ಹಾಸನಾಂಬ ಉತ್ಸವದ ಪೂರ್ವಭಾವಿ ಸಭೆಗಳಿಗೆ ಶಾಸಕ ಸ್ವರೂಪ್ ಪ್ರಕಾಶ್ ಅವರು ಭಾಗವಹಿಸದೆ ನಿರ್ಲಕ್ಷ್ಯ ತೋರುವುದು ಸರಿಯಲ್ಲ. ಸ್ಥಳೀಯ ಶಾಸಕನಾಗಿ ಉತ್ಸವವನ್ನು ತಮ್ಮ ವೈಯಕ್ತಿಕ ಕಾರ್ಯಕ್ರಮದಂತೆ ನೋಡಿಕೊಳ್ಳಬೇಕಾದವರು ವಿದೇಶಿ ಪ್ರವಾಸ ಮುಗಿಸಿ ಉತ್ಸವದ ಹಿಂದಿನ ದಿನ ಮಾತ್ರ ಹಾಜರಾದರು. ಈಗ ತಮ್ಮನ್ನ ಕಡೆಗಣಿಸಲಾಗಿದೆ ಎಂದು ಹೇಳುವುದು ಹಾಸ್ಯಾಸ್ಪದ ಎಂದಿದ್ದಾರೆ. ಪಾಸ್ಗಳ ಹಂಚಿಕೆ ಬಗ್ಗೆ ಪ್ರಶ್ನಿಸಿದ ಪ್ರೀತಂ ಗೌಡ, ಉತ್ಸವದ ವೇಳೆ ಬೇಕಾದಷ್ಟು ಪಾಸ್ಗಳನ್ನು ಪಡೆದು ತಮ್ಮ ಕಾರ್ಯಕರ್ತರಿಗೆ ಹಂಚಿದಾಗ ಜಿಲ್ಲಾಡಳಿತ ಸರಿಯಾಗಿತ್ತು. ಈಗ ಮಾತ್ರ ಅದೇ ಆಡಳಿತದ ವಿರುದ್ಧ ಪ್ರತಿಭಟನೆ ನಡೆಸುವುದು ಯಾವ ನೈತಿಕತೆಯಾಗಿದೆ? ಜನರ ಮುಂದೆ ಶಾಸಕರು ಈ ಪ್ರಶ್ನೆಗೆ ಉತ್ತರ ಕೊಡಬೇಕು ಎಂದಿದ್ದಾರೆ. 15 ದಿನ 20 ದಿನದ ಮುಂಚೆ ಹಾಸನಾಂಬದ ಏನೇನು ಸಮಸ್ಯೆ ಇದೆ, ಈ ಬಾರಿ ಉತ್ಸವ ಮಾಡೋದಕ್ಕೆ ಕಳೆದ ಬಾರಿ ಸಂಖ್ಯೆ ಹೆಚ್ಚಾಗಿ ಅಸ್ತವ್ಯಸ್ತ ಆಗಿತ್ತು, ಈ ಬಾರಿ ಏನಾಗಬೇಕು ಅಂತ ಹೇಳಿ ಎಷ್ಟು ಬಾರಿ ನೀವು ಹೋಗಿ ಉಸ್ತುವಾರಿ ಸಚಿವರನ್ನು ಭೇಟಿ ಮಾಡಿದಿರಿ, ಎಷ್ಟು ದಿನ ಸರ್ಕಾರದಲ್ಲಿ ಮನವಿಯನ್ನು ಮಾಡಿದಿರಿ, ಎಷ್ಟು ದಿನ ಡಿ ಸಿ ಅವರೊಟ್ಟಿಗೆ ನೀವು ಚರ್ಚೆ ಮಾಡಿದಿರಿ ಅನ್ನೋದನ್ನ ಮೊದಲು ಹೇಳಿ, ಆಮೇಲೆ ನಿಮಗೆ ಸ್ಪಂದಿಸಿಲ್ಲ, ನಿಮ್ಗೆ ಗೌರವ ಕೊಟ್ಟಿಲ್ಲ ಅಂತ ಹೇಳಿದ್ರೆ ಪಕ್ಷಾತೀತವಾಗಿ ಇಡೀ ಹಾಸನ ಜನ ನಿಮ್ ಜೊತೆ ನಿಲ್ತಾರೆ. ನಿಮ್ಮ ಕೆಲಸ ಆಗ್ಬೇಕು ಅಂತ ಹೇಳಿದಾಗ ಸರ್ಕಾರದ ಎಲ್ಲಾ ಮಂತ್ರಿಗಳ ಹತ್ರ ಹೋಗ್ತೀರಿ. ನಿಮ್ಮ ಸಂಜೀವಿನಿ ಬ್ಯಾಂಕಿನ ಸಮಸ್ಯೆ ಆಯ್ತು, ಹಾಸ್ಪಿಟಲ್ ಸಮಸ್ಯೆ ಆಯ್ತು, ಸೌಹಾರ್ದ ಬ್ಯಾಂಕಿನ ಸಮಸ್ಯೆ ಆಯ್ತು ಅಂತ ಹೇಳಿದ್ರೆ ಉಸ್ತುವಾರಿ ಸಚಿವರುಗಳ ಮನೆಗೆ ಹೋಗಿ ವೈಯಕ್ತಿಕ ಕೆಲಸ ಮಾಡ್ಕೊಳ್ತೀರಿ. ಅಧ್ಯಕ್ಷರಾಗಿ ಮುಂದುವರಿಯೋದಕ್ಕೆ ಏನ್ ಮಾಡ್ಬೇಕು ಅದೆಲ್ಲ ಮಾಡ್ತೀರಿ. ಹಾಸನಾಂಬ ಜಾತ್ರಾ ಮಹೋತ್ಸವ ಅಂತ ಹೇಳಿದ್ರೆ ಬೇರೆಯವ್ರು ಮಾಡ್ತಾರೆ, ನನಗೇನು, ನಾನು ಹೋಗಿ ಉದ್ಘಾಟನೆಗೆ ಮುಂದೆ ನಿಲ್ಲೋ ಅಂತದ್ದನ್ನ ಬೇಜವಾಬ್ದಾರಿತನ ತೋರಿಸಿದ್ರೆ ಜನ ಗಮನಿಸ್ತಾ ಇರ್ತಾರೆ. ದಯಮಾಡಿ ನೀವು ಜವಾಬ್ದಾರಿಯನ್ನು ಅರ್ಥಕೊಳ್ಳಿ. 2.5 ವರ್ಷ ಆಗಿದೆ ನೀವು ಶಾಸಕರಾಗಿ, ಇದು 3ನೇ ಜಾತ್ರಾ ಮಹೋತ್ಸವ. ನಿಮ್ಮ ಜವಾಬ್ದಾರಿಯನ್ನು ಅರ್ಥಕೊಳ್ಳದೆ ನೀವು ಗೆಸ್ಟ್ ರೀತಿಯಲ್ಲಿ ಅಪಿಯರೆನ್ಸ್ ಕೊಟ್ಟು ಇವಾಗ ನನಗೆ ಗೌರವ ಕೊಡ್ತಿಲ್ಲ ಅಂತ ಹೇಳಿದ್ರೆ ಒಬ್ರು ಕಂದಾಯ ಸಚಿವರು, ಅದರಲ್ಲೂ ಹಿರಿಯ ಸಚಿವರು, ನನಗೆ ಪಕ್ಷ ಅವರು ಇವರು ಅಂತೇಳಿ ಯಾರು ಹೊಗಳಿ ನನಗೇನು ಆಗ್ಬೇಕಾಗಿಲ್ಲ. ನಾವು ರಾಜಕೀಯವಾಗಿ ಸೈದ್ಧಾಂತಿಕವಾಗಿ ನಮ್ಮ ವಿರೋಧಿ ಕಾಂಗ್ರೆಸ್, ಆದ್ರೂ ಉಸ್ತುವಾರಿ ಸಚಿವರು ಕ್ಯಾಬಿನೆಟ್ನ ಹಿರಿಯ ಮಂತ್ರಿ, ಅವ್ರು ಬಂದರು ಬೆಳಗಿನ ಜಾವ 2 ಗಂಟೆ 4 ಗಂಟೆಗೆ ಅವ್ರ ಕೈಲಾದ ಪ್ರಯತ್ನ ಮಾಡ್ತಾ ಇದ್ದಾರೆ. ಅವರೆಲ್ಲ ಸರಿ ಮಾಡಿದ್ದಾರೆ ಅಂತ ನಾನು ಹೇಳೋದಿಲ್ಲ, ಇನ್ನೂ ಅನೇಕ ಬದಲಾವಣೆಗಳು ಮಾಡ್ಕೋಬೇಕು, ಅದನ್ನ ಮಾಡೋಂಥದ್ದು ಪ್ರಯತ್ನ ಮಾಡ್ತಾ ಇದ್ದಾರೆ. ಆ ಪ್ರಯತ್ನಕ್ಕೆ ಒಬ್ಬ ಸ್ಥಳೀಯ ಶಾಸಕನಾಗಿ ಎಷ್ಟು ದಿನ ಹೋಗಿ ಹಾಸನಾಂಬ ಜಾತ್ರಾ ಮಹೋತ್ಸವದಲ್ಲಿ ಯಾರ ಭಕ್ತಾದಿಗಳ ಸಮಸ್ಯೆಯನ್ನು ಆಲಿಸಿದ್ದೀರಿ, ಯಾರಿಗೆ ನೀವು ಸ್ಪಂದಿಸಿದ್ದೀರಿ ಅನ್ನೋದನ್ನ ದಯಮಾಡಿ ಹೇಳಿ. ನಾವು 5 ವರ್ಷ ಇದ್ವಿ. 2 ಗಂಟೆ ಮಧ್ಯಾಹ್ನ ನೈವೇದ್ಯದ ಸಮಯದಲ್ಲಿ ಕ್ಯೂ ಅಲ್ಲಿ ನಿಂತ ಭಕ್ತಾದಿಗಳಿಗೆ ನೀರಿಂದ ಹಿಡಿದು ಮಜ್ಜಿಗೆಯಿಂದ ಹಿಡಿದು ಉಪಹಾರ ಕೊಡುವಂತ ಪ್ರಯತ್ನವನ್ನು ಕೂಡ ನಮ್ಮ ಕಾರ್ಯಕರ್ತರು, ನಾನು ಅಂತ ಹೇಳೋದಿಲ್ಲ, ಮಾಡುವಂತ ಕೆಲಸವನ್ನ ಮಾಡಿದ್ವಿ. ಅನ್ನದಾಸೋಹ ಹೋಟ್ಲು 10 ಗಂಟೆಗೆ ಮುಚ್ಚುತ್ತೆ, 2 ಗಂಟೆ 3 ಗಂಟೆ ತನಕ ದರ್ಶನ ಆಗುತ್ತೆ ಅಂತ ಹೇಳಿ ನಮ್ಮ ಕಾರ್ಯಕರ್ತರು, ಆ ಭಾಗದಲ್ಲಿದ್ದಂತ ಮುಖಂಡರು ಎಲ್ಲರೂ ಸೇರಿ, ನಮ್ಮ ಕಾರ್ಪೊರೇಟರ್ಗಳು ಪುನೀತ್ ಇರ್ಬೋದು, ಪ್ರದೀಪ್ ಅವರು ಇರ್ಬೋದು, ಮಹೇಶ್ ಅವರು ಇರ್ಬೋದು, ಅವರೆಲ್ಲರೂ ಸೇರಿ ಬೆಳಗಿನ ಜಾವ ತನಕ ಅನ್ನದಾಸೋಹ ಮಾಡ್ತಿದ್ರು. ಆ ತರದ ಒಂದು ಚಟುವಟಿಕೆ ಕಾಣ್ತಾ ಇಲ್ಲ. ದಿಢೀರಂತ ಬಂದು ನಮಗೆ ಗೌರವ ಕೊಡ್ತಿಲ್ಲ ಅಂತ ಹೇಳ್ತಾರೆ. ಎರಡನೇದು ಪರ್ವೇಜ್ ಅಹಮದ್ ಹಾಸನ. ಕನ್ನಡಿಗರ ಮೆಚ್ಚಿನ ನಿಮ್ಮ ಎಜೆ 24/7 ನ್ಯೂಸ್ ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ವೇಳೆ ನೋಟಿಸ್ ಕೊಟ್ಟಿದ್ರೆ ವಾಪಸ್ ತಗೋತೀವಿ. ಇವತ್ತು ವಕ್ಫ್ ಪ್ರಾಪರ್ಟಿ ಅಂತೇಳಿ ಬರ್ತದೆ ಅಂತ ಹೇಳಿದ್ರೆ ರೈತರು ಬೀದಿಗೆ ಬದಲು ಏನ್ ಮಾಡ್ಬೇಕಾಗತ್ತೆ? ಯಾರು ವೋಟ್ ಹಾಕಿಲ್ಲ ಅಂದ್ರೆ ಗ್ಯಾರಂಟಿನೆಲ್ಲ ಸ್ಟಾಪ್ ಮಾಡ್ಬಿಡ್ತೀವಿ. ಕರ್ನಾಟಕ ಮತ್ತು ದೇಶ ವಿದೇಶ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ, ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ ಎಜೆ 24/7 ನ್ಯೂಸ್ ಕನ್ನಡ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.